ನಮಸ್ಕಾರ ಫ್ರೆಂಡ್ಸ್. ಅವ ಇವತ್ತು ಚಳಿ ಭಾಳ ಅದ ಧಾರವಾಡದಾಗ. ನೀನು ಇವತ್ತು ಏನು ಸ್ಪೆಷಲ್ ಮಾಡ್ತೀನಿ, ಏನಾದ್ರು ಸಿಹಿ ಪದಾರ್ಥ ಮಾಡೋದು ತೋರಿಸ್ತೀನ. ಏನು ಗೆಣಸಿನ ಗಾರ್ಗಿ ಮಾಡ್ತೀಯ? ಏನೇನು ಮಾಡ್ತೀಯ ಅದಕ್ಕೆ? ಏನೇನು ಹಾಕಿ ಅದಕ್ಕೆ? ಬೆಲ್ಲ, ಗೆಣಸು, ಬೆಲ್ಲ ಇಟ್ಟು. ಈ ಬೆಲ್ಲ ಗೆಣಸು ಏನು ಮೊದಲು ಇದನ್ನ ಮಿಕ್ಸಿ ಒಳಗೆ ಇದನ್ನ ಹಾಕೊಂಡೇನು? ಮಿಕ್ಸಿ ಒಳಗೆ ಹಾಕ್ಕೊಂಡಿನಿ. ಗೆಣಸು ಈಗ ಅದನ್ನ ಕಲಿಸ್ತೀನಿ. ಮತ್ತೆ ಇದಕ್ಕೆ ಏನು ಹಾಕೋದಿಲ್ಲ? ಏನಿಲ್ಲ, ಇಷ್ಟ ಸಾಕ? ಇದನ್ನು ಕಲ್ಸ್ಕೋಬೇಕನ್ನ ಫಸ್ಟಿಗೆ ಇದನ್ನು ಕಲಿಸ್ಕೋಬೇಕು. ಅಂದ್ರೆ ಈ ಗೆಣಸು ಏನು ಮೊದಲು ಬೇಯಿಸಿಟ್ಕೊಂಡಿರ್ತೀವಿ, ಬೇಯಿಸ್ಕೊಂಡಿರ್ತೀನಿ. ಇದನ್ನು ಕುಕ್ಕರ್ ಒಳಗೆ ಬೇಯಿಸಿಟ್ಕೊಂಡಿರ್ಬೇಕು. ಇದಕ್ಕೆ ಎಷ್ಟು ಗೆಣಸು ಹಾಕಿ ಅದಕ್ಕೀಗ? ಈಗ ಗೆಣಸು ಎಷ್ಟು ಹಾಕಿ ಅದಕ್ಕೆ? ಒಂದು ಹಾಕಿ. ಒಂದೇ ಗೆಣಸು ಹಾಕಿ. ಒಂದು ದೊಡ್ಡ ಅಳತಿದ್ದು ಸಣ್ಣ ಅಳತಿದ್ದು ಗೆಣಸು? ದೊಡ್ಡ ಅಳತಿದ್ದು ಒಂದು ಸಣ್ಣ. ಅದಕ್ಕೆ ಈ ಮೈದಾ ಎಷ್ಟು ಹಾಕಿ ಅದಕ್ಕೆ? ಮೈದಾ ಹಿಟ್ಟು 2 ಹಿಡಿ. ಆಮೇಲೆ ಬೆಲ್ಲನೂ ಒಂಚೂರು. ಚೂರು ಅಂದ್ರೆ ಎಷ್ಟು? ಅದು 2 ಹಿಡಿ. ಒಂದು 2 ಹಿಡಿ ಅಷ್ಟೆ. ಒಟ್ಟು ಗೆಣಸಿನ ಅಳತಿ ಅಷ್ಟ ಅಥವಾ ಗೆಣಸಿನ ಅರ್ಧದಷ್ಟ? ಅರ್ಧದಷ್ಟು. ಕಲಸ್ತಾನ ಒಂದು. ಇದು ಸೇಮ್ ಕುಂಬಳಕಾಯಿ ಗಾರ್ಗಿ ಹಂಗಾಗತ್ತೆ, ಹೌದಲ್ಲ? ಕುಂಬಳಕಾಯಿ ಗಾರ್ಗಿ ಹಿಂಗೆ ಸೇಮ್. ಸ್ವೀಟ್ ಗೀಟ್ ಎಲ್ಲ ಟೇಸ್ಟ್ ಹಂಗಾಗತ್ತಾ? ಹಾಂ. ಇದನ್ನೇನು ತುಪ್ಪದಾಗ ಕರಿತೇವೆ ಅಥವಾ ಒಳ್ಳೆ ಎಣ್ಣೆಲೂ ಕರಿತೇವೆ? ಒಳ್ಳೆ ಎಣ್ಣೆ ಕರಿತೇವೆ, ತುಪ್ಪದಾಗ ಕರಿತೇವೆ? ಅದನ್ನ ತುಪ್ಪ ಹಾಕೋದು. ಈಗ ಒಳ್ಳೆ ಎಣ್ಣೆ ಒಳಗೆ ಇದಕ್ಕೇನು ಹಾಕಂಗಿಲ್ಲ? ಎಣ್ಣೆ ಒಳಗೆ ಕರಿಯೋದು ಇದು. ಅಲ್ಲ, ಇದ್ರೊಳಗೆ ಏನು ತುಪ್ಪ ಅದೇನು ಕಲಿಸ್ತೇನೆ ಇದಕ್ಕೆ? ಈಗ ಹಾಕ್ತೀನಿ, ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ತೇನೆ. ಮೊದಲು ಒಣ ಕಲಿಸ್ಕೊಳ್ಳೋದು. ಒಣ ಕಲಿಸ್ಕೊಳ್ಳೋದು. ನಾಲ್ಕಲೇನ ಹಾಕೋತಿ? ಒಂದು ಚಮಚಿ. ಒಂದು ಚಮಚ ಸಾಕ? ಒಂದು ಚಮಚಿ. ಮತ್ತು ಅದು ಅಳತಿ ನೋಡಿ ಇನ್ನೊಂದು ಮಾಡ್ಬೋದನ್ನು? ಏನೋ ಸ್ವಲ್ಪ ಹಾಕೋಬೋದಾ? ಸಾಕಿಷ್ಟ? ಸಾಕಿಷ್ಟ, ಏನಿಲ್ಲ. ಇದು ಗಟ್ಟೆ ಇರ್ಬೇಕನೇ? ಇದು ಸ್ವಲ್ಪ ಗಟ್ಟೆ ಇರ್ಬೇಕು. ಇದು ಕೈಲಿ ತಟ್ಕೋಬೇಕಲ್ಲ. ನೋಡೋಣ ಇದು ಹೆಂಗಾಗತ್ತೆ ಅನ್ನೋದು. ಈಗ ನಮಗೂ ಇಂಟ್ರೆಸ್ಟ್, ಎಲ್ಲರಿಗೂ. ಇದು ಎಲ್ಲರೂ ಈಗ ಮೊದಲೇ ಮಾಡ್ತಾರಂತ ಎಲ್ಲರ ಮನೆ ಮಾಡ್ತಾರೆ ಹೆಂಗೆ? ಇದನ್ನು ಯಾವಾಗ ಮನೆಗೂ ಮಾಡ್ತಾರಾ? ಕುಂಬಳಕಾಯಿ ಭಾಳ, ಇದ್ರದ್ದು ಗೆಣಸಿನ ಸ್ವಲ್ಪ ಕಡಿಮೆ. ಗೆಣಸಿಂದ ಇದನ್ನು ಹೋಳಿಗೆನೂ ಮಾಡ್ತಾರಲ್ಲ, ಗೆಣಸಿನ ಹೋಳಿಗೆ ಮಾಡ್ತಾರಲ್ಲ. ಈ ಗೆಣಸಿನ ಕಡುಬು ಮಾಡ್ತಾರಂತಲ್ಲ, ಅದನ್ನು ಸೇಮ್ ಹೆಂಗೆ ಮಾಡ್ತಾರೆ ಅದನ್ನು? ಎಲ್ಲರೂ ಮಾಡ್ತಾರೆ ಅಲ್ವಾ? ಈ ಗೆಣಸಿನ ಕಡುಬು ಹೆಂಗೆ ಮಾಡ್ತಾರೆ ಅದನ್ನು? ಗೆಣಸಿನ ಕಡುಬು ಹೆಂಗೆ ಮಾಡ್ತಾರೆ? ಗೆಣಸಿನ ಕಡುಬು ಹಿಂಗೆ ಸೇಮ್ ಹಿಂಗೆ ಮಾಡ್ಕೊಳ್ಳೋದು. ಹೂರ್ಣ ಹೆಂಗೆ ಮಾಡ್ತಾರೆ ಹಂಗೆ ಅದೇ ಟೈಪ ಮಾಡ್ಕೊಂಡು ಕಡುಬು ಮಾಡೋದು. ಇದೇನು ಚಪಾತಿ ಹಿಟ್ಟು ಇದು ಅದು ಹದಾದಂಗೆ ಆಗ್ತದೆ. ಇದು ಒಂದು ರೀತಿ ಇದಕ್ಕೂ ಕಲಿಸಿರ್ತಾರ ಪುರಿಗೆ, ಅದೇ ಟೈಪ್ ಇದೆ. ಇದೇನು ಇದು? ಅಲ್ಲ, ಇವನ್ನೆಲ್ಲ ದುಂಡಿಗೆ ಮಾಡ್ಕೊಂಡಿರ್ತೇವೆ ಅಥವಾ ಏನು ಹಲಸಿ ಮಾಡ್ಕೊತೇವೆ? ದುಂಡಿಗೆ ಮಾಡ್ಕೊಳ್ಳೋದು ಅಲ್ವಾ? ಮಾಡ್ಕೊಂಡು ಆಮೇಲೆ ಹಲಸಿ. ಇದೇ ನೆನೆಗೆ ನೀವೇನು ಇಡೋದು ಬೇಡ? ಇದು ನೆನಿಬೇಕು ಒಂದು 10-15 ನಿಮಿಷ. 10 ನಿಮಿಷ ನೆನಿಬೇಕಾ? ಮಾಡೋ ತೋರಿಸ್ತಿರ್ತಾರೆ. ಅಲ್ಲ, ನೆನೆದ ಮೇಲೆ ಮಾಡ್ತೀಯ ಮೊದಲು ಮಾಡಿಡ್ತೀಯ? ಇಲ್ಲ, ಮಾಡ್ತೀನಿ. ಮಾಡಿಟ್ಟು ಆಮೇಲೆ ನೆನೆಸ್ತೀನಿ, ನೆನೆಲಿಕ್ಕೆ ಇಡ್ತೀಯ? 10 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ. ತರ್ತಾರೆ. ಗೆಣಸಿನ ಗಾರ್ಗಿ ಹಾಕಿ ಇರ್ತೀವಿ. ಒಂದು 15-20 ಬರ್ತಾವೆ. 15-20 ಆಗ್ತಾವೆ. ಕೈಯೊಳಗೆ ಮಾಡ್ಕೊಂಬಿಡೋದು. ಥಂಡಿ ಭಾಳ ಅದ, ಮಕ್ಳವ್ರದ್ದು ನೋಡ್ಕೋಬೇಕಿಲ್ಲ ತಲೆಗೆ. ಥಂಡಿಗೆ ತಿನ್ನೋದು ಇದು. ಅಲ್ಲ, ಥಂಡಿಗೆ ಇದು ಕಸ್ಕಸಿನ ಹಾಕ್ಲಿಕ್ಕೆ ಬರ್ತದೆ. ಮೇಲೆ ಹಾಕ್ಬೋದನ? ಇದು ಅನಾರಸಕ್ಕೆ ಹಾಕ್ತೀವಲ್ಲ ಆ ಟೈಪ ಹಾಕ್ಬೋದು. ಹಾಕಿದ್ರೆ ರುಚಿ ಆಗುತ್ತೆ. ನೋಡೋಣ ಹೆಂಗೆ ರುಚಿ ಆಗುತ್ತೆ ನೋಡೋಣ.
ಈ ತಲೆಗೆ ಮಫ್ಲರನ್ನು ಹಾಕೋಬೇಕಿಲ್ಲ ಅಂದೇನೆ ಥಂಡಿ ಭಾಳ ಇತ್ತು ತಲೆಗೆ ಮಫ್ಲರ್ ತಲೆಗೆ ಮಫ್ಲರ್ ಹಾಕ್ಕೊಳ್ಳಿಲ್ಲ ಹೌದು ಹಾಕೋ ಮೊದಲು ಭಾಳ ಥಂಡದ ಹಲಚ್ಚಿ ಹಚ್ಚಾಕ್ತಾವ ಇದು ಅದಂಗೆ ಆಗ್ತಾವೆ ಬುಧ ಬೃಹಸ್ಪತಿಗೆ ಇದು ಮಾಡಿರ್ತೀವಲ್ಲ ಇದನ್ನು ಅವು ಏನು ಬುಧ ಬೃಹಸ್ಪತಿ ಮಾಡಿರ್ತೀವಲ್ಲ ಹಾಂ ಸುಧಾಬರ್ಪತ್ತಿಗೆ ಇದು ಹೌದು ಬಟ್ಲಗಡುಬು ಟೈಪ್ ಅದಾವ ಈಗ ಬಟ್ಲಗಡುಬು ಅದ್ರೊಡ್ಗ ಮಾಡೋದು ಅದು ಹ್ಞೂ ಇದು ಹಲಚಿ ಅದು ಹಿಂಡುಂಡು ರೌಂಡ್ ಅದು ಬಟ್ಲಗಡುಬು ಫುಲ್ ಸಪ್ ಇರುತ್ತೆ ಹೆಂಗೆ ಮಾಡೋದು ಅದು ಅಲ್ಲ ಅದು ಬಟ್ಲಗಡುಬು ಗೋಧಿ ಹಿಟ್ಟಿಂದ ಮಾಡಿರ್ತೀವಿ ಮೈದಾ ಹಿಟ್ಟಿಂದ ಮಾಡಿರ್ತೀವಿ ಅದು ಗೋಧಿ ಹಿಟ್ಟಿಂದು ಗೋಧಿ ಹಿಟ್ಟಿಂದ ಅದು ಇದು ಮೈದಾ ಹಿಟ್ಟಿಂದು ಇದು ಮೈದಾ ಹಿಟ್ಟು ಅದು ಸಪ್ಪು ಪೂರ್ತಿ ಸಪ್ಪು ಇರ್ತದೆ ಬಟ್ಲಗಡುಬು ಹೌದಲ್ಲ ಬಟ್ಲಗಡುಬು ಸಪ್ಪು ಹೌದಲ್ಲ ಅದು ಬುಧ ಬೃಹಸ್ಪತಿ ಮಾಡಿರ್ತಿಲ್ಲ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರು ಅಂಟು ಇಲ್ಲ ಎಣ್ಣೆ ಹಚ್ಚಿ ಇದು ಮಾಡ್ಕೋಬೇಕು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕೊಬ್ಬರಿ ಇದು ಒಳ್ಳೆ ಎಣ್ಣೆನ ಕೊಬ್ಬರಿ ಎಣ್ಣೆ ಇದು ಈ ಕಡೆ ಉತ್ತರ ಕನ್ನಡ ದಕ್ಷಿಣ ಅಲ್ಲ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಅವ್ರು ಆ ಕಡೆ ಮಾಡ್ತಾರೆ ಅವರು ಮತ್ತು ಅವರು ಎಲ್ಲ ಇಂಥವು ಭಾಳ ರೆಡಿ ಮಾಡ್ತಾರೆ ಅವ್ರು ನಮ್ಮ ಕಡೆ ಎಲ್ಲ ಶಿರ್ಸಿ ಕಾರವಾರದಾಗೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಮತ್ತು ಈ ಟೈಪ್ ಇದನ್ನು ಮತ್ತು ಅದ್ರ ಕೊಬ್ಬರಿ ಎಣ್ಣೆ ತೊಗೊಂಡು ಭಾಳ ರುಚಿ ಪದಾರ್ಥ ರೆಡಿ ಮಾಡ್ತಾರೆ ಅಲ್ಲಿದ್ದವರು ಈ ಮಳೆಗಾಲ ಚಳಿಗಾಲ ಅಂತೂ ಭಾರಿ ಆ ಕಡೆ ಎಲ್ಲ ವೆರೈಟಿ ತಿನ್ನಿಸ್ತಿರ್ತಾವೆಲ್ಲ ಅಲ್ಲಿ ಎಷ್ಟಾದ 15 ಅಲ್ಲ 15 ಅಲ್ಲ 4 4 8 4 12 13 ಹಾಂ 15 ಆಗ್ತವೆ ಕರೆಕ್ಟ್ 15 ಆಗ್ತಾವೆ ಒಂದಕ್ಕೆ ಹಾಂ ಒಂದು ಗೆಣಸಿಗೆ ಇದೆ ಒಂದು ದೊಡ್ಡ ಗೆಣಸು ಅದರಷ್ಟೇ ಅಳತಿ ಬೆಲ್ಲ ಅದರಷ್ಟೇ ಅಳತಿ ಇದು ಮೈದಾ ಮಿಕ್ಸ್ ಮಾಡಿದ್ರೆ ಇಷ್ಟು ಈ ರೀತಿ ಆಗ್ತಾವೆ ಕಸಕಸಿ ಇಟ್ಕೋತಿ ನೋಡು ಕಸಕ್ಕೆ ಹಾಕಿ ನೀ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿ ನಿನ್ನ ಪದ್ಧತಿ ಹೆಂಗದ ಹಂಗೆ ಮಾಡಿ ನೀನು ಏನು ಚಲೋ ಅನ್ಸುತ್ತೆ ಅದು ಮಾಡಿ ಹಂಗೆ ತಿನ್ಲಿಕ್ಕೆ ಬರ್ತದೆ ಹಂಗೆ ತಿನ್ಲಿಕ್ಕೆ ಬರುತ್ತೆ ಹಂಗೆ ನಡೀತದೆ ಕಸಕಸಿ ಹಾಕಿದ್ರೆ ಅನಾರಸ ಟೈಪ್ ಆಗುತ್ತೆ ಕಸಕಸಿ ಹಾಕಿದ್ರೆ ಅನಾರಸ ಥರ ಆಗುತ್ತೆ ಇದು ಹೌದಲ್ಲ ಆತು ಈ ಕರಿಯೋದು ತೋರ್ಸೋಣಂತ ಅವ ಈಗ ಸ್ವಲ್ಪ ಎಣ್ಣೆ ಕಾದದನೈತೆ ಸ್ಟಾರ್ಟ್ ಮಾಡಂದ್ರೆ ಒಂದೊಂದು ಹಾಕಿ ನೋಡು ಎಷ್ಟು ಹಾಕ್ತೀವಿ ಒಂದು ಸಲಕ್ಕೆ 3-4 ಹಾಕ್ತೀನಿ 3-4 ಹಾಕ್ತೀವಿ ಹಾಕಿ ಸಾವಕಾಶ ಹಾಕ ತಳಕ್ಕೇನು ಹತ್ಕೊಂಗಿಲ್ಲಲ್ಲ ಇಲ್ಲ ಏನಿಲ್ಲ ಇನ್ನೊಂದು ಹಿಡಿತದ ನೋಡು 5 ಸಾಕ ಒಂದಿಷ್ಟು ಹಂಗೆ ಕರಿ ಒಂದಿಷ್ಟು ಕರೆದ ಮೇಲೆ ಸ್ವಲ್ಪ ಇದನ್ನ ಗಸಗಸೆ ಹಾಕ ಹಂಗೆ ಹೇಳ ಹಾಂ ಗಸಗಸೆ ಅವೇನು ಹಸಿವು ಹಾಕ್ಬೇಕು ಅದು ಹುರಿದು ಹಾಕ್ಬೇಕು ಅವನ್ನ ಸ್ವಲ್ಪ ಬೆಚ್ಚ ಮಾಡಿ ಇಟ್ಕೊಂಡಿರ್ಬೇಕು ಮೊದಲು ಅವ್ನ ಗಸಗಸನ್ನ ಯಾಸ್ ಇಟ್ ಇಸ್ ಮಾರ್ಕೆಟಿಂದ ತಂದಂಗೆ ಹಾಕ್ಬಾರ್ದು ಅವನು ಇನ್ನು ಪೂರ್ತಿ ಕೆಂಪು ಆಗ್ಬೇಕು ಹೆಂಗೆ ಅವನು ಕೆಂಪಾಗಬೇಕು ಲೈಟ್ ಕಲರ್ ಆ ರೀತಿ ನೋಡೋಣ ಹೆಂಗಾಗತ್ತೆ ನೋಡೋಣ ಗಾರ್ಗಿ ಟೈಪ್ ಬರ್ತಾವೆ ಒಂದಂಗೆ ಆತೀವಿ ಹೌದಿಲ್ಲ ಗಾರ್ಗಿನ ಅದ ಗೆಣಸಿನ ಗಾರ್ಗಿ ಕುಂಬಳಕಾಯಿ ಗಾರ್ಗಿ ಅಲ್ಲ ಅದೇ ಕುಂಬಳಕಾಯಿ ಗಾರ್ಗಿ ಅದು ಕುಂಬಳಕಾಯಿ ಗಾರ್ಗಿ ಇದಕ್ಕಿಂತ ಭಾಳ ಮಿಂಚಿ ಆಗುತ್ತೆ ಕಡದೊಳ ಚಲೋ ಕೆಂಪದು ಹುಷಾರ
ಇಲ್ಲಿ ಹಾಕ್ತೆ ದೊಡ್ಡ ಪ್ಲೇಟಿಗೆ ಹಾಕ್ಬಿಡ ಒಂದು ಹಾರ್ಕೋತಾವ. ಹಾಕಿದ್ದಾರೆ. ಇವೇನು ಎಣ್ಣೆನು ಹಿಡಿಯೋದಲ್ಲ. ಎಣ್ಣೆ ಹಿಡಿದಿಲ್ಲ. ಅದು ಸ್ವಲ್ಪ ಎಣ್ಣೆ ಇದು ಮಾಡ್ತೀನಿ ನೋಡಿ, ಈ ಸೈಡ್ ಇದು ಕಸಕಸಿ ಹಾಕ್ತೇವೆ. ಗಸಗಸೆ ಹಾಕ್ತೆ ಇದಕ್ಕೆ ಹಾಕಿ ಸೇಮ್ ಇದು ಅನಾರಸ ಕಣ್ಣಾಗ ಕಾಣ್ತ ಗಸಗಸೆ ಹಾಕಿದ್ರೆ, ಹೌದಿಲ್ಲ? ಈ ಹಿಡಿದಿಲ್ಲ ಇದು ಅನಾರಸ್ದಂಗೆ. ಹಾಂ, ಅನಾರಸದವು ಅವು ಸ್ವಲ್ಪ ಹಿಡಿತದ. ಅನಾರಸು ಸ್ವಲ್ಪ ಈಗ ಹಂಗೆ ಇಡೋದು. ಈ ಸಲ ಗಸಗಸೆ ಹಾಕಕ್ಕೆ ಹೋಗ್ಬೇಡ. ಹಾಕಂಗಿಲ್ಲ. ಅಷ್ಟಕ್ಕೆ ಹಾಕ್ಬಿಡ. ಅದೇ ಒಂದು ಸಲಕ್ಕೆ 5 ಅಂದ್ರೆ ಇನ್ನೊಂದು 2-3 ಸಲ ಹಾಕಿದ್ರೆ ಸಾಕು. 3 ಸಲ ಕರೆದ್ರೆ ಮತ್ತು ಥಂಡಿಗೆ ತಿನ್ಲಿಕ್ಕೆ ಚಲೋ ಇದು ಒಂದು ರೀತಿ, ಹೌದಲ್ಲ ಫ್ರೆಂಡ್ಸ್? ನೋಡಿರಿ, ದಯವಿಟ್ಟು ನಮ್ಮ ವಿಡಿಯೋ ಇದು ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ ಬಾಜು ಸಬ್ಸ್ಕ್ರೈಬ್ ಬಟನ್ ಅದ ನೋಡಿರಿ, ದಯವಿಟ್ಟು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ. ಇದುವರೆಗೆ ತಾವು ಸಬ್ಸ್ಕ್ರೈಬ್ ಆಗಲೇ ಇದ್ದರೆ ನಮ್ಮದು ರಂಜಿಕಾ ವಿಡಿಯೋ ಈಗಾಗಲೇ 15,000 ಜನಕ್ಕಿಂತ ಹೆಚ್ಚಿಗೆ ನೋಡ್ರೆ. ತಾವು ಯಾರ್ಯಾರು ನೋಡ್ರಿ ತಮಗೆಲ್ಲ ಧನ್ಯವಾದ. ಇನ್ನೂ ನಮ್ಮ ಹೆಚ್ಚು ವಿಡಿಯೋಗಳನ್ನ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭಾಳ ಚಲೋ ಅದ ನೋಡುವ, ಭಾರಿ ಬಂತು. ಮಸ್ತ್ ಬರ್ತಾವೆ. ಅದೊಂದು ಡಬ್ಬಿ ಹಾಕ್ಬಿಡ್ತೆ. ಎಷ್ಟು ಅದು? ಇದು 14 ಅದು ನೋಡುವ. 15 ಆಗಲಿಲ್ಲ, 14 ಅದು. ಸ್ವಲ್ಪ ಹುಳಿ ದೊಡ್ಡ ಅದ ಸಣ್ಣ ಸಾಕು ಅವಳಿ ಇಷ್ಟ ಇರ್ಬೇಕು. 5 ಬೇಡ ಹಾಕೋದು. ಇದಕ್ಕೇನು ಹಾಕೋದು ಬೇಡ್ತದೆ, ಹಂಗಾರಿ. ಇವೇನು ಸ್ವಲ್ಪ ಬಿಸಿ ಇದು ತಿನ್ನೋ ಚಲೋನೋ ಆರಿದ ಮೇಲೆ ತಿನ್ನೋ ಚಲೋ? ತಿನ್ಲಿಕ್ಕೂ ಚಲೋ, ಬಿಸಿಯೂ ಚಲೋ. ಹೆಂಗಾದ್ರೂ ಚಲೋ. ಫ್ರೆಂಡ್ಸ್, ಬೇಗ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ನಮ್ಮ ವಿಡಿಯೋ ಸ್ವಲ್ಪ ಎಲ್ಲ ಕಡೆ ವೈರಲ್ ಆಗೋಂಗೆ ಮಾಡಿರಿ. ಸ್ವಲ್ಪ ನಿಮ್ದು ಏನಾದರೂ ಕಾಮೆಂಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿರಿ, ಒಳ್ಳೆ ಕಾಮೆಂಟ್ ಮಾಡಿರಿ ದಯವಿಟ್ಟು. ಇದೊಂದು ಮುರಿದು ತೋರಿಸುವ ಹೆಂಗೆ ನೋಡೋಣ, ಅದನ್ನು ಆರಿದ್ದು ತೋರಿಸೋಣ. ಇದನ್ನ ತೋರಿಸು ನೋಡಿ. ಇನ್ನೂ ಸುಡುತ್ತಾ? ಬೇಡ್ಬಿಡು, ಸ್ವಲ್ಪ ಆರ್ಲಿತ್ತು. ಸ್ವಲ್ಪ ಆರಿದ ಮೇಲೆ ತೋರ್ಸೋಣ. ಒಳಗೇನು ಕರೆಕ್ಟ್ ಹೆಂಗೆ ಏನಂದ್ರೆ ಗೆಣಸು ಒಳಗೆ ಅದು, ಯಾಕಂದ್ರೆ ಇದು ಕುಂಬಳಕಾಯಿ ಏನಂತ ಒಳಗೆ ಸ್ವಲ್ಪ ಮಿಜಿ ಇರುತ್ತೆ. ಇದು ಹೆಂಗೆ ಗೆಣಸು ಹೆಂಗಿರುತ್ತೆ ನೋಡೋಣ ಅಂತ. ಇದು ಬಿರ್ಸಿರ್ತದೆ. ಬಿರ್ಸಾಗುತ್ತಲ್ಲ ಅದು. ಹಾಂ, ಅದು ಯಾಕಂದ್ರೆ ಕುಂಬಳಕಾಯಿ ಗಾರ್ಗಿ ಒಳಗೆ ಸ್ವಲ್ಪ ಮಿಜಿ ಇರುತ್ತೆ. ಇದು ಒಂಚೂರು ಬಿರ್ಸು. ಇದೇನು ಹೀಟಿಗೆ ಅಂತಾನೆ ತಿಂತಾರೆ ಬಿಡ ಇದನ್ನು. ಅದು ಬಾತು ನಡೀತಾರೆ. 1-2-3-4 ತಿಂದರು. ನೋಡಿ ತೋರ್ಸು ಹೆಂಗೆ ತೋರ್ಸು. ಹಾಂ, ಚಲೋ ಆಗಿದೆ. ಒಳಗೆ ಚಲೋ ಇದೆ, ಕ್ರಿಸ್ಪಿಯಾಗಿದೆ ನೋಡಿ. ತಿನ್ನು. ಸಾಕು ಇಷ್ಟ ಸಾಕು. ತಗೊಂಡು ನೀತಿನ್ನು ಬೇಡ. ಆಯಿತು ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲೇ ವಿಡಿಯೋನ ಬಂದ್ ಮಾಡ್ತೀನಂತೆ. ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.